ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪ್ಪಾರ ಸಮುದಾಯದ ಮುಖಂಡ ವೆಂಕಟೇಶ್, ಉಪ್ಪಾರ ಸಮುದಾಯ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ಉಪ ಪಂಗಡಕ್ಕೆ ಸೇರಿದರೂ ಜಾತಿ ಕಾಲಂನಲ್ಲಿ ಉಪ್ಪಾರ ಎಂದು ಬರೆಸಬೇಕು. ಉಪ ಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು. ಜಾತಿ ಕಾಲಂನಲ್ಲಿ ಯಾರು ಉಪಜಾತಿ ನಮೂದಿಸಬಾರದು. ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ, ಜಮೀನು, ಆರ್ಥಿಕ ಸ್ಥಿತಿಗಳ ಮಾಹಿತಿ ನೀಡಬೇಕೆಂದು ಅವರು ಕೋರಿದರು. ಈ ಹಿಂದೆ ರಾಜ್ಯ ಸರ್ಕಾರದಿಂದಲೇ ನಡೆಸಿರುವ ಜಾತಿ ಗಣತಿಯಲ್ಲಿ ಉಪ್ಪಾರ ಸಮುದಾಯದವರ ಜನಸಂಖ್ಯೆ ತೀರಾ ಕಡಿಮೆ ದಾಖಲಿಸಿದ್ದು, ಇದರ ವಿರುದ್ಧ ಸಮುದಾಯ ಪ್ರತಿಭಟನೆ ಮಾಡಿತ್ತು. ಹಾಗಾಗಿ ಪ್ರಸ್ತುತ ನಡೆಯಲಿರುವ ಜಾತಿ ಗಣತಿಯಲ್ಲಿ ಉಪ್ಪಾರ ಎಂದು ನಮೂದಿಸುವ ಮೂಲಕ ಸಮುದಾಯದ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಸರ್ಕಾರಕ್ಕೆ ತೋರಿಸಿಕೊಟ್ಟರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಮುದಾಯಕ್ಕೆ ಸಿಗಲಿವೆ ಎಂದು ಅವರು ಕೋರಿದರು. ಉಪ್ಪಾರ ಸಮಾಜ ಜನಗಣತಿಯಲ್ಲಿ ಕಮ್ಮಿ, ಇಲ್ಲಿ ಬೆರಳು ಎಣಿಕೆ ಅಷ್ಟು 2ರಿಂದ 3 ಲಕ್ಷ ತೋರಿಸಿದ್ರು. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಸಿದ್ದರಾಮಯ್ಯನವರ ವಿರುದ್ಧ ನಾವು ಜಾತಿ ಗಣತಿಯಲ್ಲಿ ನಮ್ಮನ್ನು ಕಮ್ಮಿ ತೋರಿಸಿದ್ರಿ ಅಂದ್ಬಿಟ್ಟು ಎಲ್ಲ ಕಡೆನೂ ಒಂದು ಪ್ರತಿಭಟನೆ ಮಾಡಿದ್ರು. ಮತ್ತು ನಮ್ಮ ಗುರುಗಳು ಸಹ ಮಾಡಿರೋದು ಸರಿಯಿಲ್ಲ, ನಮಗೆಲ್ಲ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತೈತೆ, ಈ ಜಾತಿ ಗಣತಿಯನ್ನು ನಾವು ಒಪ್ಪಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಬಿಸಿ ಮುಟ್ಟಿಸಿದ್ರಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಅದೇ ರೀತಿ ಎಲ್ಲ ಸಂಘಟನೆಗಳು ಸ್ವಲ್ಪ ಮಾಡಿರೋ ಸರಿಯಿಲ್ಲ ಅಂದ್ಬಿಟ್ಟು ಪುನಃ ಈಗ ಜನಗಣತೆ ಎಲ್ಲ ಕಡೆನೂ 22ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಅದು ಸ್ವಲ್ಪ ಗೊಂದಲ ಐತೆ. ಆದ್ರೂ 22ನೇದಿಂದ ಶುರು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಏನು ಸರ್ಕಾರದಿಂದ ಅಧಿಕಾರಿಗಳು ಬರ್ತಾರೆ, ಆ ಅಧಿಕಾರಿಗಳು ಮನೆ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿದಾಗ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಮುಖಂಡರು, ನಮ್ಮ ಸಂಘಟನೆ ಕಾರ್ಯಕರ್ತರು, ಸಮಾಜದ ಮುಖಂಡರು ಅವ್ರನ್ನ ಖುದ್ದಾಗಿ ಕರ್ಕೊಂಡೋಗಿ ಮನೆ ಭೇಟಿ ಮಾಡಿ ರಾಜ್ಯದಲ್ಲಿ ನಾವು ಇದೊಂದು ಸುವರ್ಣ ಅವಕಾಶ ನಮಗೆ. ಯಾರು ಅಷ್ಟೇ ಉಪಜಾತಿಗಳು 100 ಇದ್ಕೊಳ್ಳಿ, ನಮಗೆ ಜಾತಿ ಕಾಲಂ ನಂಬರ್ 9ರಲ್ಲಿ ಬರೀ ಉಪ್ಪಾರ ಅಂತ ನಮೂದನೆ ಮಾಡಬೇಕು ಅಂತ ನಾವು ರಾಜ್ಯಾದ್ಯಂತ ಮುಖಂಡರು ಮತ್ತು ಸಂಘದ ಎಲ್ಲ ಲೀಡರ್ಗಳು, ಎಲ್ಲ ಅಧ್ಯಕ್ಷರುಗಳು ನಾವು ಇದೊಂದು ಪೂರ್ವ ಸಭೆ ನಡೆಸಿ, ಆ ಸಭೆಯಲ್ಲಿ ಎಲ್ಲ ಕರ್ನಾಟಕಾದ್ಯಂತ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ಗಳು ಮಾಡಿ ಆ ಮುಖಂಡರುಗಳೆಲ್ಲ ಸೇರಿಕೊಂಡು ಆ ತಾಲೂಕು, ಜಿಲ್ಲಾ ಮತ್ತು ಗ್ರಾಮಕ್ಕೆ ಅವರು ಅಧಿಕಾರಿಗಳು ಯಾರು ಬರ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮನೆಗೆ ಹೋಗ್ಬಿಟ್ಟು ಜಾತಿ ಗಣತೆ ಏನು ಅವ್ರ ಮನೆಯಲ್ಲಿ ಏನು ಅವರು ಯಾವ ಥರ ಇದ್ದಾರೆ, ಏನು ಉದ್ಯೋಗ ಮಾಡ್ತಾರೆ, ಹಾಗೆ ಅದೇ ರೀತಿ ಅವರ ಜಾತಿ ಕಾಲಮಲ್ಲಿ ಸೊಪ್ಪು ಕ್ಯಾಸ್ಟ್ಗಳು ಏನೋ ಬರ್ಸಿದ್ದೀರಾ, ಬರೀ ಉಪೋರ ಅಂತ ನಮೂದನೆ ಮಾಡಬೇಡಿ ಅಂತ ನಮ್ಮ ಗುರುಗಳು ಸಹ ನಮ್ಗೆ ಮೀಟಿಂಗಲ್ಲಿ ಹೇಳಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.